ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗೇನ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ಒಂದು ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ಆ್ಯಂಡ್ ರಿಷಿಗೆ ಸ್ವಲ್ಪ ಆರಾಮಿದ್ದಿಲ್ಲ, ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇವಾಗ ಜಸ್ಟ್ ಬಂದ್ವಿ. ಅವನಿಗೆ ಸ್ವಲ್ಪ ಪಲಾವ್ ತಿನ್ನಿಸಿ ಇವಾಗ ನಾನು ಸ್ವಲ್ಪ ಚಿಕನ್ದು ಫ್ರೈ ಇತ್ತು ಮೊನ್ನೆದು, ಸೊ ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನೋಣ ಅಂತ ಅಮ್ಮಂಗೆ ಹೇಳಿದೆ. ಸೊ ಹಾಗಾಗಿ ಅವ್ರು ರೆಡಿ ಮಾಡ್ಕೊಡ್ತಾ ಇದ್ದಾರೆ. ನಾನಿಲ್ಲಿ ಸೌರಭ್ ಜೋಶಿ ಬ್ಲಾಗ್ಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ಹೋಪ್ಫುಲಿ ನನ್ನ ಬ್ಲಾಗ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬ ಚೆನ್ನಾಗಿ ಬರ್ತೀನಿ ಅಂತ ಭಾವಿಸ್ತೀನಿ. ಆ್ಯಂಡ್ ಆದಷ್ಟು ಬೇಗ ನೀವೊಂದು ಸರ್ಪ್ರೈಸ್ ವಿಡಿಯೋ ಅಂತಲೇ ಹೇಳ್ಬೋದು. ಇನ್ನು ಅಪ್ಕಮಿಂಗ್ ವೀಕಲ್ಲಿ ಮಾಡ್ತಿದ್ದೀನಿ ಅದನ್ನ. ನಾನು ಇನ್ನೂ ಜಸ್ಟ್ ಐಡಿಯಾ ಇದೆ, ಇನ್ನು ಮಾಡಬೇಕು ಅಂತ ಅಂದ್ಕೊಂಡು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಹೋಪ್ಫುಲಿ ಇನ್ಮೇಲೆ ತುಂಬ ನಾನೊಬ್ಬಳೆ ಅಂತ ಅಲ್ಲ, ವೀಡಿಯೋದಲ್ಲಿ ಎಲ್ಲರೂ ಅಪಿಯರ್ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬನ್ನಿ, ಹಾಗಿದ್ದರೆ ಇವತ್ತಿನ ಒಂದು ಯೂನಿಕ್ ಆ್ಯಂಡ್ ಡೈಲಿ ಬ್ಲಾಗ್ನ ಶುರು ಮಾಡೋಣ. ಸ್ವಲ್ಪ ಟ್ಯಾನ್ ಆಗಿತ್ತು ಕೈ, ಸೊ ಅದನ್ನು ಸ್ವಲ್ಪ ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ಸೊ ಹಾಗಾಗಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಋಷಿ Dermatch prescribed AHA face wash, AHA and glow bombs. Remove dead cells. No. ರಿಷಿಗೆ ಆರಾಮಿದ್ದಿಲ್ಲ ಅಲ್ವಾ, ಸೊ ಹಾಗಾಗಿ ಅವನಿಗೆ ಮುದ್ದೆ ಊಟ ಮಾಡಿಸಿದ್ದೆ ಮೊಟ್ಟೆ ಸಾರು ಜೊತೆ, ಮತ್ತು ಸ್ವಲ್ಪ ಅನ್ನ ಊಟ ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಈ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅವ್ನಿಗೆ ಆಲ್ರೆಡಿ ಆರಾಮಿಲ್ದಾಗ ಎಷ್ಟು ತಿಂತಾನೋ ಅವ್ನು ಅಷ್ಟೇ ತಿನ್ಲಿಕ್ಕೆ ನಾವು ಬಿಡಬೇಕು. ಆರಾಮಿಲ್ಲದ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ರೆ ನನಗೆ ವಾಮಿಟ್ ಆಯಿತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದು ಮಾರನೇ ದಿನ. ಆ್ಯಂಡ್ ನಾನಿಲ್ಲಿ ಪಲಾವ್ಗೆ ಜೋಡಿಸ್ಕೊತಾ ಇದ್ದೆ. ಆ್ಯಂಡ್ ಪಲಾವ್ ಮಾಡ್ಬೇಕಾದ್ರೆ ಅಕ್ಕಿ ತೊಳಿಬೇಕಲ್ಲ, ಸೊ ಹಾಗಾಗಿ ಒಳ್ಳೆ ಬಿಸಿಲಿತ್ತು. ನಿಮ್ಮ ಜೊತೆಗೆ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತಲೇ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸೂರ್ಯನ ಕಿರಣ. ನಾನು ಆ್ಯಕ್ಚುಲಿ ಅಕ್ಕಿನ ತೊಳಿಬೇಕಾದ್ರೆ ಎಷ್ಟು ಚೆನ್ನಾಗಿ ಬೆಳಕು ಬೀಳ್ತಾ ಇತ್ತು. ಆ್ಯಂಡ್ ನಾನೇನು ಪಲಾವ್ಗೆ ಜೋಡಿಸ್ಕೊತಾ ಇದ್ದೆ, ಪಲಾವ್ ಮಾಡೋಣ ಅಂತ ಅಂದ್ಕೊಂಡು. ರಿಷಿನೂ ಹೊರಗಿಂದ ಏನು ಬೇಡ ತಿನ್ನೋದು ಇಡ್ಲಿ ಆ ಥರದ್ದು ಅಂತ ಅಂದ್ಕೊಂಡು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೂ ನೋಡ್ಬೋದು ಎಷ್ಟು ಚೆನ್ನಾಗಿ ಅದರದ್ದು ರೇಸ್ ಎಷ್ಟು ಚೆನ್ನಾಗಿ ಬಿದ್ದಿತ್ತು ಗೊತ್ತಾ. ಲೈಕ್ ಐ ವಾಸ್ ರಿಯಲಿ ವೆರಿ ಹ್ಯಾಪಿ ಟು ಕ್ಯಾಪ್ಚರ್ ಇಟ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಲಾವ್ ಎಷ್ಟು ಚೆನ್ನಾಗಾಗಿದೆ ಬಿಡಿ ಬಿಡಿಯಾಗಿ ಅಂತ ಅಂದ್ಬಿಟ್ಟು. ತುಂಬ ಮಸಾಲೆ ಬೇಡ ಅಂತ ಅಂದ್ಕೊಂಡು ಕಮ್ಮಿ ಹಾಕಿದ್ದೆ. ವೈ ಬಿಕಾಸ್ ಋಷಿ ಕೆಮ್ಮಾಗಿತ್ತು, ಸೊ ಹಾಗಾಗಿ ಸ್ವಲ್ಪ ರೈಸ್ ಇರಲಿ, ಮಸಾಲೆ ಕಮ್ಮಿ ಇರಲಿ ಅಂತ ಅಂದ್ಕೊಂಡು ಮಸಾಲೆನ ಜಾಸ್ತಿ ಆ್ಯಡ್ ಮಾಡಿಲ್ಲ. ಆ್ಯಂಡ್ ಚಕ್ಕೆ ಏಲಕ್ಕಿ ಲವಂಗ ಯಾವಾಗ ಜಾಸ್ತಿ ಇದೆ ತುಂಬ ಚೆನ್ನಾಗಾಗುತ್ತೆ ಪಲಾವ್. ಬಟ್ ಇವತ್ತು ಹೇಳ್ದಂಗೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಬಿಕಾಸ್ ಆಫ್ ರಿಷಿ ಸೇಕ್. ನಾನು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆರಾಮಿಲ್ಲ ಅಂದರೂ ಕೂಡ ನೆಲದ ಮೇಲೆ ಆರಾಮಾಗಿ ಮಲ್ಕೊಂಡು ಅವನು ಟಿ ವಿ ವಾಚ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಸ್ವಲ್ಪ ಅವ್ನ ಬಾಡಿಗೆ ಒಂದು ಬಿಟ್ಟರೆ ಹಿಲ್ ಬಿ ಫೈನ್. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಬ್ಯುಸಿ ಇದ್ದೀನಿ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೆ ಸ್ವಲ್ಪ ನಾನು ಟೈಮ್ ತೊಗೊತಾ ಇದ್ದೆ ಒಂದು 3 to 4 ಡೇಸಿಂದ. ಆ್ಯಂಡ್ ವೀಕೆಂಡ್ಸ್ ಬಂತು ಅಂತಂದರೆ ಐ ಆಮ್ ಲಿಟ್ರಲಿ ಲೈಕ್ ವೆರಿ ಬ್ಯುಸಿ ಇನ್ ಸಮ್ ಅದರ್ ಥಿಂಗ್. ವಿಲ್ ಲೆಟ್ ಯು ನೋ ಇನ್ ಮಂತ್ ಆಫ್ ಮಾರ್ಚ್. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಕೂಡ ನಾನು ಯಾಕೆ ನಾನು ವೀಕೆಂಡ್ಸಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೇರ್ ವಾಶ್ ಆಯ್ತಲ್ವ, ಸೊ ಹಾಗಾಗಿ ಹ್ಯಾವ್ ಟು ಜಸ್ಟ್ ಲೀವ್ ಇಟ್ ಫಾರ್ ಹೇರ್ ಡ್ರೈ. ಆ್ಯಂಡ್ ನೋಡ್ತಾ ಇರ್ಬೋದು, ಇವತ್ತಿನ ಸಿಂಪಲ್ ಡೇ, ವ್ಯಾಲೆಂಟೈನ್ಸ್ ಡೇ. ಸೊ ಸಿಂಪಲ್ ಮೀನ್ಸ್ ಸ್ಪೆಷಲ್, ಸಿಂಪಲ್ ಅಲ್ಲ ಸ್ಪೆಷಲ್ ಮಾಡುವಂಥ ಕ್ರಿಯೇಟಿವ್ ಐಡಿಯಾ ಇರಬೇಕು. ಆ್ಯಂಡ್ ಏನಿಲ್ಲ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಐ ವಿಶ್ ಫ್ರಮ್ ಮೈ ವ್ಲಾಗ್ ಓನ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಲವ್. ಆ್ಯಂಡ್ ಈ ವ್ಲಾಗ್ ಅವ್ರು ನೋಡ್ತಾ ಇದ್ದರೆ ಖಂಡಿತವಾಗ್ಲಿ ಮೆಸೇಜ್ ಅವ್ರಿಗೆ ರೀಚ್ ಆಗಿರುತ್ತೆ. ಆ್ಯಂಡ್ ಐ ವಿಶ್ ಟಿಮ್ ಮಾರ್ನಿಂಗ್ ಆಲ್ಸೋ. ಬಟ್ ವಿಡಿಯೋ ಮೂಲಕ ವಿಶ್ ಮಾಡೋದಿರುತ್ತಲ್ಲ, ಇಟ್ಸ್ ಲೈಕ್ ವೆರಿ ಸ್ಪೆಷಲ್. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನಿಲ್ಲ. ಸೊ ನೋಡೋಣ ಹೇಗೆ ಹೋಗುತ್ತೆ ದಿನಚರಿ ಅಂತ ಅಂದ್ಬಿಟ್ಟು. ಡಿಪೆಂಡ್ಸ್ ಅಪಾನ್ ರಿಷಿ, ಯಾಕೆಂತಂದ್ರೆ ಅವನಿಗೆ ಸ್ವಲ್ಪ ಆರಾಮಿಲ್ಲ. ಸೊ ಹಾಗಾಗಿ ಅವನ ಕಡೆ ಜಾಸ್ತಿ ನಾನು ಗಮನ ಕೊಡಬೇಕಾಗುತ್ತೆ ರಾದರ್ ದ್ಯಾನ್ ದೀಸ್ ಥಿಂಗ್ಸ್. ಸೊ ಅವನಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡೋದು ನಾನು. ಸೊ ಹಾಗಾಗಿ ನೋಡೋಣ, ಅವನ್ನ ಮಲಗಿಸ್ಬಿಟ್ಟು ಏನಾದರೂ ಮಾಡ್ಲಿಕ್ಕಾಗತ್ತಾ ಈವ್ನಿಂಗ್ ಟೈಮಲ್ಲಿ ಅಂತ ಅಂದ್ಬಿಟ್ಟು. ಡಿನ್ನರ್ ಹೋಗೋದಂತೂ ಡೌಟ್ ನಾವು. ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್. ಸೊ ಅವ್ರಿಗೂ ನಾನು ಕೇಳಿಲ್ಲ. ವಿಲ್ ಸಿ ಈವ್ನಿಂಗ್ ಟೈಮಲ್ಲಿ ನೋಡೋದು ಹೇಗೆ ಅಂತ ಅಂದ್ಬಿಟ್ಟು, ಹೇಗೆ ಹೋಗುತ್ತೆ ನಮ್ಮ ದಿನ ಅಂತ ಅಂದ್ಬಿಟ್ಟು. ಆ ಥರ ಏನು ಸರ್ಪ್ರೈಸ್ ಮಾಡುವಂಥದ್ದು ಏನು ಲೈಕ್ ಪ್ಲ್ಯಾನ್ ಇಲ್ಲ. ವೈ ಬಿಕಾಸ್ ವಿ ಹ್ಯಾವ್ ಸಮ್
ಸಮ್ ಫ್ಯೂ ಥಿಂಗ್ಸ್ ದಟ್ ಐ ಕಾಂಟ್ ಟೆಲ್ ಇನ್ ದಿಸ್ ವಿಡಿಯೋ ರೈಟ್ ನಾವು. ಸೊ ಹಾಗಾಗಿ ನೋಡೋಣ ಏನು ಪ್ಲ್ಯಾನ್ ಆಗುತ್ತೆ ಅಂತ ಅಂದ್ಬಿಟ್ಟು. ರೀಸೆಂಟಾಗಿ ಎಲ್ಲೂ ಡಿನ್ನರ್ ಹೋಗಿಲ್ಲ ಅನ್ಕೋತೀನಿ ನಾನು. ಒಂದು 2 ಮಂತ್ಸ್ ಆಯಿತು ಅನಿಸುತ್ತೆ ನಾವು ಡಿನ್ನರ್ಗೆ ಹೋಗಿಲ್ಲ. ಬಟ್ ನೋಡೋಣ, ಇಫ್ ಪಾಸಿಬಲ್. ಇನ್ನೇನು ಆ್ಯನಿವರ್ಸರಿ ಈ ಮಂತೆ ಇದೆ ಅಲ್ವಾ, ಸೊ ಹಾಗಾಗಿ ವಿಲ್ ಸಿ ಏನು ಪ್ಲ್ಯಾನ್ ಅಂತ ಅಂದ್ಬಿಟ್ಟು. ಇನ್ನು ಅವ್ರಿಗೆ ಕೇಳಬೇಕಲ್ವ, ಅವ್ರು ಕರ್ಕೊಂಡು ಹೋಗಬೇಕು. ಪ್ರೀತಿ ಎರಡೂ ಕಡೆಯಿಂದ ಇರುತ್ತೆ. ಯಾರು ತೋರಿಸಿದ್ರೆ ಹೆಚ್ಚು, ಯಾರು ತೋರಿಸಿಲ್ಲ ಅಂದರೆ ಕಮ್ಮಿ, ಆ ಥರ ಯಾವುದು ಮನಸ್ಥಿತಿನ ಇಟ್ಕೋಬಾರ್ದು. ಇಟ್ ಡಿಪೆಂಡ್ಸ್. ಎಲ್ಲರ ಪ್ರೀತಿಲೂ ಒಂದೊಂದು. ಆ್ಯಂಡ್ ತುಂಬ ಕ್ಯಾಲ್ಕುಲೇಷನ್ಸ್ನ ಹಾಕ್ಕೊಳೋದಕ್ಕೆ ಹೋಗಬಾರ್ದು. ನೋಡಿ, ತುಂಬ ಬಟ್ಟೆ ಬಿದ್ದಿದ್ದಾವೆ ಇಲ್ಲಿ, ಸೊ ಇದನ್ನ ಮಡ್ಚ್ಕೋಬೇಕು. ಸೊ ಮಡ್ಚ್ಕೊಳೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಸೊ ವಿಲ್ ಸಿ ಸಾರ್ಟ್ ಔಟ್ ಮಾಡೋಕ್ಕಾಗುತ್ತಾ ಅಂತ. ಐಲ್ ಸಿ. ಜಸ್ಟ್ ಸ್ಕಿನ್ಗೆ ಏನೋ ಪ್ರೆಪ್ ಮಾಡ್ಕೋಬೇಕು ಅಂತ ಅನಿಸ್ತಿಲ್ಲ, ಬಟ್ ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಲೆಟ್ಸ್ ಮಾಯ್ಶ್ಚರೈಸರ್ ಸ್ಕಿನ್ ಆ್ಯಂಡ್ ಪುಟ್ ಲಿಪ್ ಬಾಮ್ ಅಷ್ಟೇ. ದೇವ್ರಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಇವತ್ತಿನ ಒಂದು ದಿನಚರಿನ ಶುರು ಮಾಡೋಣ ಬನ್ನಿ. ಸ್ಕಿನ್ ಎಲ್ಲ ಪ್ರೆಪ್ ಆಯಿತು. ಇವಾಗ ಮಾಯ್ಶ್ಚರೈಸ್ ಅಪ್ಲೈ ಮಾಡಿದ್ದಾಯಿತು. ಸೊ ಇವಾಗ ಲಿಪ್ ಬಾಮ್ ಹಚ್ಚೋಣ. ದೇವ್ರ ದೀಪ ಹಚ್ಬೇಕು ಇವಾಗ. ಸೊ ದೇವ್ರ ದೀಪ ಹಚ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಏನಾಗಿದೆ ನೋಡಬೇಕು. ಮಧ್ಯಾಹ್ನ ಆಗಿದೆ. ಸೊ ಇವಾಗ ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ, ಸೊ ಅದೇ ಸ್ವಲ್ಪ ಆಯಿತು. ಇವಾಗ ಅದನ್ನೇ ಊಟ ಮಾಡ್ಕೋತೀನಿ. ಸಂಜೆಗೆ ಏನಾದರೂ ನೋಡಬೇಕು. ಸೊ ಪಲಾವ್ ಮತ್ತು ಮೊಸರು. ಸಂಜೆ ನೋಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನ್ ವೆಜ್ ಅಂತೂ ಮಾಡಲ್ಲ ಆಬ್ವಿಯಸ್ಲಿ. ಸೊ ಏನಾದರೂ ಸ್ಪೆಷಲ್ಲಾಗಿ ಪನ್ನೀರಿಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಚಪಾತಿ ಮತ್ತು ಪನ್ನೀರ್ ಕಡಾಯಿ, ಪನ್ನೀರ್ ಬಟರ್ ಮಸಾಲ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಇವತ್ತಿನ ಸ್ಪೆಷಲ್. ಹೊರಗೇನು ಡಿನ್ನರ್ಗೆ ಹೋಗ್ತಾ ಇಲ್ಲ. ಆ್ಯನಿವರ್ಸರಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದು ಕೂಡ ಕನ್ಫರ್ಮ್ ಇಲ್ಲ. ವೈ? ಬಿಕಾಸ್ 25th ಸಮಥಿಂಗ್ ಇನ್ನೂ ಬೇರೆ ಪ್ರೋಗ್ರಾಮ್ ಇದೆ. ಆ್ಯಂಡ್ 26th ಕೂಡ ಅಷ್ಟೇ ನೋಡಬೇಕು. ಆದಷ್ಟು ಅದು ಕನ್ಫರ್ಮ್ ಇಲ್ಲ ಈ ಸಲ. ಯಾಕೋ ವೀಕ್ ಡೇಸಲ್ಲೇ ಎಲ್ಲ ಬರ್ತ್ಡೇ, ಆ್ಯನಿವರ್ಸರಿ, ನಂದು ಮತ್ತು ಇವ್ರದ್ದು, ಪಾಪುದು ಕೂಡ ಎಲ್ಲದು ವೀಕ್ ಡೇಸೇ ಬಂದುಬಿಟ್ಟಿದೆ ಈ ಸಲ ಇಯರ್. ಸೊ ನೋಡಬೇಕು. ಆ ಥರದ್ದು ಪ್ಲ್ಯಾನ್ ಕನ್ಫರ್ಮ್ ಆಯಿತು ಅಂದ್ರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಸ್ವೀಟ್ಸ್ ತರಿಸಿದ್ದೆ. ಒಂದು ಕಾಜುದು, ಇನ್ನೊಂದು ಯಾವುದು ಪಿಸ್ತಾದ ಅನಿಸುತ್ತೆ ಮೋಸ್ಟ್ಲಿ. ಸೊ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್. ನನಗೆ ಕಾಜು ಬರ್ಫಿ ಅಂದ್ಕೊಂಡು ತರಿಸಿದೆ, ಬಟ್ ಅದು ಕಾಜು ಜಸ್ಟ್ ನಾರ್ಮಲ್ ಕಾಜು. ಇನ್ನೊಂದು ಯಾವುದೋ ಪಕ್ಕದಲ್ಲಿತ್ತು, ಹೆಸರು ನೆನಪಾಗ್ತಿಲ್ಲ. ಆ್ಯಂಡ್ ಇಟ್ ವಾಸ್ ಸಿಮಿಲರ್, ಬಟ್ ಇವ್ರು ತೊಗೊಂಬಂದಿದ್ದು ಸ್ವೀಟು. ಅದು ನನಗೆ ತುಂಬಾ ಇಷ್ಟ, ಕಾಜು ಬರ್ಫಿ. ರೀಸೆಂಟ್ 1-2 ಮಂತ್ಸಿಂದ ಸಖತ್ ಕ್ರೇವಿಂಗ್ಸ್ ಕಾಜು ಬರ್ಫಿ. ನನ್ನ ಲೈಫ್ ಟೈಮಲ್ಲೇ ನಾನು ತಿಂದೋಡಲ್ಲ ಕಾಜು ಬರ್ಫಿನ. ಅದೇನೋ ಗೊತ್ತಿಲ್ಲ, ಯಾವುದೋ ಒಂದು ಇಮೇಜ್ ನೋಡಿದೆ ಗೂಗಲಲ್ಲಿ. ಸೊ ಹಾಗಾಗಿ ಅವಾಗಿಂದ ನನಗೆ ಕಾಜು ಬರ್ಫಿ ತಿನ್ನಬೇಕು ಅಂತ ಡೈಲಿ ಒಂದು 4 ತಿಂತೀನಿ ಅದಿದ್ದಾಗ ಮನೆಯಲ್ಲಿ. ಸೊ ನೆನ್ನೆ ಅವ್ರು ತೊಗೊಂಬಂದರು. ದಟ್ಸ್ ಎನಫ್. ನನಗೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ನನಗೆ ಈ ಥರದ್ದು ಗಿಫ್ಟ್ ಬೇಕು, ಆ ಥರದ್ದು ಗಿಫ್ಟ್ ಬೇಕು ಅಂತ ಅಂದ್ಬಿಟ್ಟು. ಇಫ್ ಯು ಜಸ್ಟ್ ಗಿವ್ಸ್ ರೋಸ್ ಆರ್ ಸ್ವೀಟ್ಸ್ ಆರ್ ಚಾಕ್ಲೇಟ್, ಎನಿಥಿಂಗ್, ಯಾವುದೇ ಒಂದು ಆಗಿರ್ಬೋದು, ಐ ಜಸ್ಟ್ ಅಕ್ಸೆಪ್ಟ್ ಇಟ್. ರಾದರ್ ದೆನ್ ನೀನು ಅದು ತಂದಿಲ್ಲ, ಇದು ತಂದಿಲ್ಲ. I really first of all don't get interest in receiving a gifts. If ಅವ್ರ ಮನಸ್ಸಿಂದ ಕೊಟ್ಟರು ಅಂತಂದರೆ ಲೈಕ್ ಅ ಸರ್ಪ್ರೈಸ್, ಐಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ಇಟ್. ಬಟ್ ನಾನು ಏನೂ ಕೇಳೋದಿಲ್ಲ ಸಾಮಾನ್ಯವಾಗಿ. ಯಾಕೆಂತಂದರೆ ಮುಂಚೆಯಿಂದನೂ ನನಗೆ ಅದೇನೋ ಇಷ್ಟ ಆಗೋದಿಲ್ಲ. ಬಟ್ ಅವರೇ ಇಷ್ಟಪಟ್ಟು ಸರ್ಪ್ರೈಸ್ ಆಗಿ ತಂದು ಕೊಟ್ಟರೆ ಐ ರಿಯಲಿ ಅಕ್ಸೆಪ್ಟ್ ಇಟ್ ಆ್ಯಂಡ್ ಜಸ್ಟ್ ಫೀಲ್ ಹ್ಯಾಪಿ. ಆ್ಯಂಡ್ ನಾನಿಲ್ಲಿ ಕಡಾಯಿ ಪನ್ನೀರಿಗೆ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ನೇದಾಗಿ ಏನೆಲ್ಲ ಮಾಡ್ಕೋತಾ ಹೋಗ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಸೊ ಒಂದು 6-7 ಸ್ಪೂನಷ್ಟು ನೀಟಾಗಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು 1-2-5 ಸೆಕೆಂಡಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಬಿಡಿ. ಅದಾದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊನ ನೀಟಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಪಕ್ಕದಲ್ಲಿ ಪ್ಯಾನ್ ಇಟ್ಕೊಂಡು ಇನ್ನೊಂದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಪನ್ನೀರ್ ಫ್ರೈಗೆ. ಸೊ ಒಂದರಲ್ಲೇ ಮಾಡೋದ್ರಿಂದ ಲೈಕ್ ತುಂಬ ಕ್ಲಮ್ಸಿ ಅನಿಸುತ್ತೆ. ಸೊ ಹಾಗಾಗಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ನೋಡ್ತಾ ಇದ್ದೀರಾ, ನಾನಿಲ್ಲಿ 2 ಪನ್ನೀರ್ ತೊಗೊಂಡಿದ್ದೀನಿ. 2 ಪನ್ನೀರಲ್ಲಿ ನಾನು 1.5 ಅಷ್ಟನ್ನು ನಾನು ಪನ್ನೀರ್ನ ಯೂಸ್ ಮಾಡ್ಕೋತೀನಿ. ಯಾಕಂತಂದರೆ ತುಂಬ ವೇಸ್ಟ್ ಆಗುತ್ತೆ ಇನ್ನು ಅರ್ಧ ಪನ್ನೀರ್ ಹಾಕಿದೆ ಅಂತಂದರೆ.
ಸೊ ಹಾಗಾಗಿ ನಾವೆಲ್ಲ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನೇ ತಿನ್ನೋದು. ಸೊ ಹಾಗಾಗಿ ನೋಡಿಕೊಂಡು ನಾನು ಯೂಸ್ ಮಾಡ್ತೀನಿ. ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಲ್ವಾ? ಸೊ ಹಾಗಾಗಿ ನಾನಿಲ್ಲಿ 1 1/2 ಪನ್ನೀರ್ನ ನೀಟಾಗಿ ಸಣ್ಣದಾಗಲ್ಲ, ಸ್ವಲ್ಪ ದಪ್ಪಗೆ ಹೆಚ್ಕೋತಿದ್ದೀನಿ. ಒಂದು 2 ಇಂಚಷ್ಟು ಬರೋ ಹಾಗೆ ಒಂದೊಂದು ಕ್ಯೂಬ್ನ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅಳತೆ ಆ ಥರ ಏನು ಅಳತೆ ಪ್ರಕಾರ ಏನು ನಾನೇನು ಹೇಳ್ತಾ ಇಲ್ಲ. ಜಸ್ಟ್ ನಿಮ್ಮ ಕ್ವಾಂಟಿಟಿ ಗೊತ್ತಿರುತ್ತಲ್ಲ, ಎಷ್ಟು ಜನಕ್ಕೆ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಅದ್ರ ಪ್ರಕಾರ ನೀವು ಯೂಸ್ ಮಾಡ್ಕೊಳ್ಳಿ ಐಟಮ್ಸ್ನ. ಆ್ಯಂಡ್ ನಾನು ರೀಸೆಂಟಾಗಿ ಆ್ಯಕ್ಚುಲಿ ಸ್ಪೂನ್ಸ್ನ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಮೆಷರ್ಮೆಂಟ್ ಸ್ಪೂನ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನ ಬೈ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದನ್ನ ತರಿಸಿದ್ಮೇಲೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ದಪ್ಪಗೆ ಹೆಚ್ಕೋತಾ ಇದ್ದೀನಿ ಕ್ಯೂಬ್ಸ್ನ. ಇದನ್ನೇನು ಮ್ಯಾರಿನೇಷನ್ ಏನು ಮಾಡೋದಿಲ್ಲ, ಜಸ್ಟ್ ಹಾಗೆ ಹೆಚ್ಕೊಂಡು ಲೈಕ್ ಒಗ್ಗರಣೆ ಅಂತಾರಲ್ಲ, ಸೊ ಆ ಥರನೇ ಇದನ್ನು ಕೂಡ ಜಸ್ಟ್ ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟೆ ಅಂತಂದರೆ ಈ ಒಗ್ಗರಣೆಯಲ್ಲಿ ಇಟ್ ಬಿಕಮ್ ಸೋ ಕ್ಲಮ್ಸಿ ದಟ್ ಎಲ್ಲ ಮಸಾಲೆ ಎಲ್ಲ ಒಂದತ್ರನೇ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ, ಟೇಸ್ಟ್ ಫ್ಲೇವರ್ಫುಲ್ ಆಗಿರೋದಿಲ್ಲ. ಸೊ ಹಾಗಾಗಿ ಪನ್ನೀರ್ ಕ್ಯೂಬ್ಸ್ನೇ ಬೇರೆ ಲೈಕ್ ಸಪ್ರೇಟಾಗಿ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾನು ಒಗ್ಗರಣೆಗೆ 2 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾನು ದಪ್ಪ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಮತ್ತು ಪನ್ನೀರು ಇದಿಷ್ಟನ್ನು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಟ್ಟಿಗೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಏನು ಫಸ್ಟ್ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಆ ಥರ ಏನಿಲ್ಲ. ಜಸ್ಟ್ ನೀಟಾಗಿ ನೀವು ಇದನ್ನ ಟಾಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು, ಹಂಗಂತ ಸೀಸ್ಬೇಡಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಸೊ ದಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಎಣ್ಣೆಯಲ್ಲಿ, ಆಮೇಲೆ ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬೋದು. ಇದಾದಮೇಲೆ ನಾನು ಪನ್ನೀರ್ ಹೆಚ್ಚಿಟ್ಕೊಂಡಿದ್ನಲ್ಲ, ಅದು ಕ್ಯೂಬ್ಸ್ನ ಆ್ಯಡ್ ಮಾಡಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ ಕ್ಯೂಬ್ಸ್ನ. ಯಾಕೆಂತಂದರೆ ಡೈರೆಕ್ಟ್ ಫ್ರಿಜ್ಜಿನ ತೆಗೆದು ಹಾಕಿದಾಗ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ನಾನು ತಂದು ಹೊರಗೆ ಇಟ್ಬಿಟ್ಟಿದ್ದೀನಿ 1 ಅವರ್ ಹಂಗೆ. ಸೊ ಹಾಗಾಗಿ ಸ್ವಲ್ಪ ಮೆತ್ತಗಾಗಿತ್ತು. ಅದು ಹಾಕಬೇಕಾದ್ರೇ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಿರೋದು ನಂದಿನಿ ಪನ್ನೀರು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಕಂಪೇರ್ ಟು ಮಿಲ್ಕಿ ಮಿಸ್ಟ್ ಪನ್ನೀರು. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಅದು ಅವೈಲೇಬಲ್ ಇದ್ದಾಗ ಇದು ಯೂಸ್ ಮಾಡ್ತೀನಿ, ಇದು ಅವೈಲೇಬಲ್ ಇದ್ದಾಗ ಅದು ಯೂಸ್ ಮಾಡ್ತೀನಿ. ಸೊ ಎರಡರಲ್ಲಿ ಯಾವುದನ್ನು ಸ್ವಿಚನ್ನು ಆಗ್ಬೋದು, ಆ ಥರ ಏನಿಲ್ಲ. ಬಟ್ ಎರಡು ಟೇಸ್ಟ್ ಕೂಡ ಸೇಮ್ ಕೊಡುತ್ತೆ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ನಂದಿನಿದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ. ಆ್ಯಂಡ್ ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡಾದ್ಮೇಲೆ ಆ ಕಡೆಗೂ ಕೂಡ ಸೈಮಲ್ಟೇನಿಯಸ್ ಆಗಿ ನಾವು ಪೌಡರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು. ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ಪನ್ನೀರಿಗೆ, ಯಾಕಂತಂದರೆ ಆಲ್ಮೋಸ್ಟ್ ನಾನು ಇದಕ್ಕೆ ಹಾಕ್ಕೊಂಡಾಗ ಅದಕ್ಕೆ ನಾನು ಹಾಕೋಕ್ಕಾಗಲ್ಲ. ಯಾಕಂದರೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಟೊಮ್ಯಾಟೋದು ಸ್ವಲ್ಪ ಹುಳಿ ಬಿಟ್ಕೊಂಡಿರುತ್ತೆ. ಸೊ ಹಾಗಾಗಿ ಈರುಳ್ಳಿದು ಬಿಡಲ್ಲ, ಟೊಮ್ಯಾಟೋದು ಹುಳಿ ಬಿಡುತ್ತೆ. ಮತ್ತು ಹೇಳಿದ ತಕ್ಷಣ ಕಾಮೆಂಟಲ್ಲಿ ಹಾಕ್ಬೇಡಿ ಈರುಳ್ಳಿದೆಲ್ಲ ಹುಳಿ ಬಿಡುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಕಡೆ ಕೂಡ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡರು, ಜಸ್ಟ್ ಫಾರ್ ಕಲರ್ ಅಷ್ಟೇ, ಜಾಸ್ತಿ ಖಾರ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ, ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ಪಲ್ಲಿ ನೀವು ತುಂಬ ಖಾರದ ಪುಡಿ ಯೂಸ್ ಮಾಡ್ತೀರಾ, ಅಷ್ಟೊಂದು ಖಾರ ತಿನ್ನಬೇಡಿ ಅಂತ ಅಂದ್ಬಿಟ್ಟು. ಇಟ್ಸ್ ನಾಟ್ ಲೈಕ್ ದಟ್, ಇಟ್ಸ್ ಜಸ್ಟ್ ಕಲರ್ ಪರ್ಪಸ್ ಅಂತಲೇ ಹೇಳ್ಬೋದು. ತುಂಬ ಕಲರಿಂಗ್ ಅಲ್ಲ, ಏನದು ಒಳ್ಳೆ ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಯೂಸ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಎರಡು ಕಡೆ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇವಾಗ ನಾನು ಇಲ್ಲಿ ಪನ್ನೀರ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ, ನಾನು ಹಳೆ ವೀಡಿಯೋಸೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಪೌಡರ್ಸ್ನೆಲ್ಲ ಸ್ವಲ್ಪ ಸೋಸ್ಕೋತೀನಿ. ಸ್ವಲ್ಪ ತರಿಯಾಗಿರುತ್ತಲ್ಲ, ನನಗೆ ಹಾಕಿ ತಿನ್ನಂಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕಂತಾನೆ ನಾನು ಸೋಸೋದು ಇಟ್ಕೊಂಡ್ಬಿಟ್ಟಿದ್ದೀನಿ ಪೌಡರ್ಗೆ ಅಂತಾನೆ, ಸ್ಟೀಲ್ದು. ಆ್ಯಂಡ್ ನಾನು ಇಲ್ಲಿ ಸ್ವಲ್ಪ ಟೊಮ್ಯಾಟೊ ಪ್ಯೂರಿನ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಪನ್ನೀರ್ನ ಕೂಡ ಸೈಮಲ್ಟೇನಿಯಸ್ ಆಗಿ ನಾನು ಟಾಸ್ ಮಾಡ್ಕೋತಾ ಇದ್ದೀನಿ. ಸಾರಿ ಫಾರ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ತರಕಾರಿಯವರು ಬಂದಿದ್ದಾರೆ ಮಾರ್ಲಿಕ್ಕೆ ಇಲ್ಲಿ, ಸೊ ಹಾಗಾಗಿ ಅದ್ರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು. ಸೊ ಇವಾಗ ಟೊಮ್ಯಾಟೊ ಪ್ಯೂರಿ ಏನು ಹಾಕಿದ್ವಲ್ಲ, ಅದಕ್ಕೆ ನಾವಿವಾಗ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕಂದ್ರೆ ಪಲಾವ್ ಎಲೆ ಬರುತ್ತೆ ನೋಡಿ, ಅದನ್ನ ಯೂಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲೇ ಹಾಕಬೇಕಾಗಿತ್ತು, ಬಟ್ ನಾನು ನೆನಪಾಗಿಲ್ಲ. ಆಬ್ವಿಯಸ್ಲಿ ಏನು ತೊಂದರೆ ಇಲ್ಲ, ಇವಾಗೂ ಹಾಕ್ಬೋದು. ಫ್ಲೇವರ್ ತುಂಬ ಚೆನ್ನಾಗೇ ಬಿಡುತ್ತೆ ಅಂತಲೇ ಹೇಳ್ಬೋದು. ಏನಂತಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು ಅಷ್ಟೇ. ಇದಾದಮೇಲೆ ನಾನು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲೀಸು ಸ್ಟಾರ್ಟಿಂಗಲ್ಲೂ ಹಾಕೋಬೋದು, ಇಲ್ಲಾಂದ್ರೆ ಆಮೇಲೂ ಹಾಕೋಬೋದು. ತುಂಬ ಖಾರ ಆಗಿಬಿಡುತ್ತೆ ಒಗ್ಗರಣೆಯಲ್ಲಿ ಹಾಕೊಂಡಾಗ. ಸೊ ಹಾಗಾಗಿ ನಾನು ಲೇಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ಇವಾಗ ಪನ್ನೀರ್ದು ಏನಾಗಿದೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಪನ್ನೀರ್ನ ಅದೇ ಸೌಟಲ್ಲಿ ನೀಟಾಗಿ ತಿರುಗಿಸಾಡಿ, ಬೇರೆ ಸೌಟನ್ನ ಯೂಸ್ ಮಾಡಿಬಿಡಿ. ಯಾಕಂದರೆ ಅದ್ರದ್ದು ಫ್ಲೇವರ್ ಇದ್ರ ಫ್ಲೇವರ್ ಎರಡು ಮಿಕ್ಸ್ ಆದಾಗ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ನಾನು ಇವಾಗ ಜೀರಿಗೆ ಪೌಡ್ರು, ಕೊತ್ತಂಬರಿ ಕಾಳಿಂದ ಪೌಡ್ರ್ ಇದ್ದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಬಿಟ್ಟೆ, ಪ್ಯೂರಿ ಮಾಡಿದ್ನಲ್ಲ ಟೊಮ್ಯಾಟೋದು, ಅದರಲ್ಲೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಡೋ ಅಮ್ಮಂಗೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಸೊ ಅದು ಸ್ವಲ್ಪ ಪೇಸ್ಟ್ ಆದಂಗೆ ಆಗಿಬಿಡ್ತು. ಅದನ್ನ ನಾನು
ಮಿಕ್ಸ್ಕೊಂಡೆ. ಸ್ವಲ್ಪ ನೀರ್ ತರ ಆಗಿತ್ತು, ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು. ಪೌಡ್ರ್ ಆದ್ರೂ ಆಫ್ಟರ್ ಮಿಕ್ಸಿಂಗ್ ಟು ದ ಗ್ರೇವಿ ಅದು ವಾಟರ್ ಕನ್ಸಿಸ್ಟೆನ್ಸಿಲೇ ಆಗೋದು. ಹಾಗಾಗಿ ನಾನು ಆಪ್ಷನ್ ಇದ್ದಿಲ್ಲ, ಆವಾಗ ಹೋಗಿ ತರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನಾರ ಒಂದು ರೆಮಿಡಿ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ನಾನು ಗ್ರೈಂಡರಲ್ಲಿ ಹಾಕ್ಬಿಟ್ಟು ಅದನ್ನ ನೀರ್ ಮೂಲಕ ನಾನು ಲಿಕ್ವಿಡ್ ಟೈಪ್ ಹಾಕಿದೆ ನಾನು. ಸೊ ಇದಾದ್ಮೇಲೆ ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ಪನ್ನೀರ್ನ ಇದಕ್ಕೆ ಒಗ್ಗರಣೆಗೆ ಹಾಕೊಂಡು. ಸೊ ರಿಯಲಿ ಇಟ್ ವಾಸ್ ಯಮ್ಮಿ ಯಮ್ಮಿ ಯಮ್ಮಿ. ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಸಾಕಷ್ಟು ಜನ ಅನ್ಕೋತಾರೆ ಪನ್ನೀರ್ ಬಟರ್ ಮಸಾಲಾನ ಯಾವಾಗಲೂ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಇವತ್ತು ಪನ್ನೀರ್ ಕಡಾಯಿ ತೋರಿಸಿದ್ದೀನಿ, ಡಿಫ್ರೆಂಟ್ ರೆಸಿಪಿ. ಆ್ಯಂಡ್ ಹೋಪ್ಫುಲಿ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ನೀರು ಹಾಕೊಳ್ಬೇಕು ಅಷ್ಟೇ, ಯಾಕಂದ್ರೆ ತುಂಬ ತಿನ್ನಾಗ್ಬಿಡುತ್ತೆ, ಅಷ್ಟು ಕನ್ಸಿಸ್ಟೆನ್ಸಿ ಬರಲ್ಲ ತಿಕ್ಕಾಗಿ. ಸೊ ಹಾಗಾಗಿ ಆದಷ್ಟು ಒಂದು ಅಳತೆ ನೋಡ್ಕೊಂಡ್ಬಿಟ್ಟು ನೀವು ಒಂದು ಸಣ್ಣ ಕಪ್ಪಲ್ಲಿ ನೀವು ನೀರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಂದು ಥಿಕ್ನೆಸ್ ಕೊಡುತ್ತೆ. ಇದಾದ್ಮೇಲೆ ನಾನು ಕಸೂರಿ ಮೆಥಿ ಹಾಕೋತಾ ಇದ್ದೀನಿ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಐಟಮ್ ಇದರಲ್ಲಿ, ಯಾಕಂದ್ರೆ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಫ್ಲೇವರ್ ಆಫ್ಟರ್ ಎಂಡಲ್ಲಿ. ಸೊ ಹಾಗಾಗಿ ಇದಾದ್ಮೇಲೆ ನಾನು ನೀಟಾಗಿ ಇದನ್ನ ಟಾಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಆರ್ ಏನದು ಮೊಸರು ಯಾವ್ದಾನ ಐತೆ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಸ್ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋದು. ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕೊಂಡಿದ್ದೆ, ಟೊಮ್ಯಾಟೊ ಪ್ಯೂರಿಗಿನ ಮುಂಚೆ ನಾನು ಸ್ವಲ್ಪ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಿದ್ದೆ. ಸೊ ಅದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು, ಬಟ್ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಆ್ಯಂಡ್ ಇದಾದ್ಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಕ್ರೀಮ್ ಹಾಕೋತಾ ಇದ್ದೀನಿ, ಫ್ರೆಶ್ ಕ್ರೀಮ್ನ. ಸೊ ಫ್ರೆಶ್ ಕ್ರೀಮ್ನ ಹಾಕೊಂಡ್ಬಿಟ್ಟು ನೀಟಾಗಿ ಟಾಸ್ ಮಾಡಿ ಒಂದು 2 ನಿಮಿಷ ಇಲ್ಲ ಒಂದು 3 ನಿಮಿಷ ಅಷ್ಟೇ ಬೇಯ್ಲಿಕ್ಕೆ ಬಿಡಿ. ಆಲ್ಮೋಸ್ಟ್ ಎಲ್ಲ ಒಗ್ಗರಣೆ ನೀಟಾಗಿ ಬೆಂದಿರುತ್ತೆ ಅಲ್ವಾ. ಸೊ ಜಸ್ಟ್ ಟಾಸ್ ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಅದನ್ನು. ಸೊ ಫ್ಲೇವರ್ ಎಲ್ಲ ಚೆನ್ನಾಗಿ ಇನ್ಹ್ಯಾನ್ಸ್ ಆಗುತ್ತೆ ಪನ್ನೀರಿಗೆ. ಸೊ ತುಂಬ ಚೆನ್ನಾಗಾಗಿತ್ತು, ಎಲ್ಲರೂ ಕೂಡ ತುಂಬ ಚೆನ್ನಾಗಾಗಿತ್ತು ಅಂತ ಅಂದರು ಮನೆಯಲ್ಲಿ. ನನಗೂ ಕೂಡ ಖುಷಿ ಆಗುತ್ತೆ ಯಾವ್ದಾನ ಒಂದು ಐಟಮ್ ಟ್ರೈ ಮಾಡಿದಾಗ ಒಂದು ನಾಲ್ಕು ಮಾತುಗಳು ಚೆನ್ನಾಗಿ ಬಂದಿದೆ, ಚೆನ್ನಾಗಾಗಿದೆ ಅಂತ ಅಂದಾಗ ನಮಗೂ ಖುಷಿ ಆಗುತ್ತೆ. ಅಷ್ಟೋ ತನಕ ನಿಂತು ಮಾಡಿದ್ದಕ್ಕೂ ಲೈಕ್ ಖುಷಿ ಅನ್ಸುತ್ತೆ, ನೆಕ್ಸ್ಟ್ ಐಟಮ್ ಕೂಡ ಇಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಿಷಿ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತ್ಕೊಂಡೆ. ಆ್ಯಕ್ಚುಲಿ ಡೈಲಿ ಅವನಿಗೆ 1 to 2 hours ನಾನು ಕೂರ್ಸ್ಕೊತೀನಿ ಓದಲಿಕ್ಕೆ, ಬಟ್ ಅಷ್ಟು ತನಕ ಕೂರೋದಿಲ್ಲ, ಮಧ್ಯದಲ್ಲಿ ಗ್ಯಾಪ್ ತಗೋತಾನೆ, ಅಲ್ಲಿ ಅಡ್ಡಾಡೋದು ಇಲ್ಲ ಅಡ್ಡಾಡೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಬಾದಲ್ ಬರಸ ಬೀಚುಲಿ ಅನ್ನೋದು ಅವನಿಗೆ ಫುಲ್ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಹಾಡು, ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿದ್ದೆ. ಸೊ ಹಾಗಾಗಿ ವಿ ಮೇಡ್ ಅ ಟ್ರೈ, ಬಾರೋ ಒಂದ್ಸಲಿ ಪ್ರಾಕ್ಟೀಸ್ ಮಾಡೋಣ ಅಂತ ಅನ್ಕೊಂಡು ಹೇಳಿದೆ ನಾನು. ಆ್ಯಂಡ್ ನಾನು ಸೈಮಲ್ಟೇನಿಯಸ್ ಆಗಿ ಸ್ವಲ್ಪ ಟಿವಿ ನೋಡೋಣ ಆನ್ ಮಾಡೋಣ ಅಂದ್ಕೊಂಡೆ, ಬಟ್ ಸಿಗ್ನಲ್ ಸಿಗ್ತಿದ್ದಿಲ್ಲ ಯೂಟ್ಯೂಬ್ಗೆ. ಸೊ ಹಾಗಾಗಿ ವೈಫೈ ರೂಟರ್ನ ಹಾಕ್ಸಿಲ್ಲ ನಾವು ಕೆಳಗೆ. ಹಾಗಾಗಿ ನೆನ್ನೆ ಇಡೀ ದಿನ ತುಂಬಾ ತಲೆ ಬಿಸಿ ಆಗ್ಬಿಟ್ಟಿತ್ತು ನನಗೆ. ರೂಟರ್ದು ಬೇರೆ ಕನೆಕ್ಷನ್ ಹಾಕ್ಸಿಲ್ಲ ನಾವು, ಬರೀ ಮೇಲ್ಗಡೆದು ವೈಫೈದು ಅಷ್ಟೇನೆ. ಆ್ಯಂಡ್ ಅದು ಬೇರೆ ಸಿಗ್ನಲ್ ಬರ್ತಾ ಇಲ್ಲ. ಇವಾಗ ಫೋನ್ ಕೇಳಿದ್ರೆ ನಾನು ಹೆಂಗಪ್ಪ ಕೊಡೋದು, ಲೈಕ್ ಫೋನಿನ ಹ್ಯಾಬಿಟ್ ನಾನು ರೂಢಿ ಮಾಡ್ತಾ ಇಲ್ಲ ಇತ್ತೀಚೆಗೆ. ಸೊ ಹಾಗಾಗಿ ಆದಷ್ಟು ಟಿವಿಲೇ ದೂರದಿಂದ ಕುತ್ಕೊಂಡು ನೋಡೋ ಹಾಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವನಿಗೆ ಬಾಯ್ಲಿ ನಾವು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಹಾಡನ್ನ, ಐ ಮೀನ್ ಹಾಡು ಮತ್ತು ಡ್ಯಾನ್ಸ್. ಅವನು ಆ್ಯಕ್ಚುಲಿ ಲಾಸ್ಟ್ ಲೈನ್ನ ತುಂಬ ತೊದ್ಲಾಗಿ ಹೇಳ್ತಾನೆ, ಹಾಗಾಗಿ ಸಾಂಗು ಪ್ರಾಕ್ಟೀಸ್ ಆಗುತ್ತೆ ಆ್ಯಂಡ್ ಇವನ್ನ ಸ್ಟೆಪ್ಸ್ ಕೂಡ ಕಲ್ತಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಹಿ ಈಸ್ ಡೂಯಿಂಗ್ ವೆರಿ ವೆಲ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪನ್ನೀರ್ ಕಡಾಯಿ ಮತ್ತು ಚಪಾತಿ ಅವನಿಗೆ ಊಟ ಮಾಡಿಸೋಣ ಅಂತ ಹಾಕ್ಕೊಂಡೆ. ಆ್ಯಂಡ್ ನಾನಿಲ್ಲಿ ಲಾಸ್ಟಿಗೆ ಅನ್ನ ಮತ್ತು ಉಪ್ಪಿನಕಾಯಿ ಹಾಕ್ಸ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅನ್ನ ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು, ಲಾಟ್ಸ್ ಆಫ್ ಲವ್. ಆ್ಯಂಡ್ ಸಿ ರಿಷಿ ಎಷ್ಟು ತುಂಟಾಟ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು.